ಗಂಡ ಹೆಂಡತಿ ನಡುವೆ ಜಗಳ ನಡೀತಾ ಇತ್ತು. ಗಂಡ, ನಾನು ನಿನ್ನನ್ನು ಮದುವೆ ಆಗುವ ಬದಲು ಮದುವೆ ಆಗದೆ ಬ್ರಹ್ಮಚಾರಿ ಆಗಿರ್ತಿದ್ರನೆ ಎಷ್ಟು ಒಳ್ಳೆದಿರ್ತಿತ್ತು. ಹೆಂಡತಿ, ನಾನು ಕೂಡ ನನ್ನ ಅಮ್ಮನ ಮಾತು ಕೇಳಿರ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಗಂಡ, ಅಂತದೇನು ಹೇಳ್ತಿದ್ಲ ನಿನ್ನಮ್ಮ? ಹೆಂಡತಿ, ನಿಮ್ಮನ್ನು ಮದುವೆ ಆಗ್ಬೇಡ ಅಂತ ಬಾಯಿ ಬಡ್ಕೋತಿದ್ಲು. ಗಂಡ, ಅಯ್ಯೋ ದೇವ್ರೆ, ಅಂತ ಒಳ್ಳೆ ಹೆಂಗಸನ್ನು ಹೋಗೋಗಿ ನಾನು ಏನೇನೋ ತಪ್ಪು ತಿಳ್ಕೊಬಿಟ್ನಲ್ಲ. ಅವಳು ಯಾವಾಗ್ಲೂ ನಿನ್ ಕೈಯಿಂದ ನನ್ನ ನೋಡಿಸ್ಬೇಕು ಅಂತ ಪರದಾಡ್ತಿದ್ಲು ಅಂತ ಈಗ ಅರ್ಥ ಆಗ್ತಿದೆ. ಹೆಂಡತಿ, ಮೋಯೆ 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 ಮೋಯೆ. ಮಗಳು ಅಳುತ್ತಾ ಇದ್ಲು. ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಮಗಳು, ನನ್ನ ಚಾಕ್ಲೇಟು ಕೈ ಜಾರಿ ಬಾವಿಗೆ ಬಿಡ್ಬಿಡ್ತಮ್ಮ. ಅಮ್ಮ ಸಮಾಧಾನ ಮಾಡುತ್ತಾ, ಅಳಬೇಡ, ಚಾಕ್ಲೇಟ್ ನಾಳೆ ನಳ್ಳಿಯಿಂದ ಹೊರ ಬರುತ್ತೆ. ಕೆಲವು ದಿನ ಬಿಟ್ಮೇಲೆ ಅಮ್ಮ ಅಳ್ತಿರ್ತಾಳೆ. ಮಗಳು, ಯಾಕಮ್ಮ ಅಳ್ತಿದ್ಯಾ? ಅಮ್ಮ, ನಿನ್ನಪ್ಪ ಬಾವಿಗೆ ಬಿಟ್ಬಿಟ್ರಮ್ಮ. ಮಗಳು, ಅದಕ್ಕೆ ಯಾಕೆ ಅಳ್ತೀಯ ಹೇಳು? ಅಪ್ಪ ನಾಳೆ ನಳ್ಳಿಯಿಂದ ಹೊರ ಬರ್ತಾರೆ, ಹಿಂದಿಗೆ ತಗೊಂಡು ಕಾಯ್ತಾ ಇರು ಅಷ್ಟೇ. ನಗುವೆ ದುಃಖನ ದೂರ ಮಾಡೋ ರೊಕ್ಕ ಅಂತ ಹೇಳ್ತಾರೆ. ನೀವು ನಂಗೆ ರೊಕ್ಕ ಕೊಡ್ತೇನೆ ನಗ್ತಿದ್ದೀರಾ. ಈ ಸಣ್ಣ ನಗುವಿಗಾದ್ರೂ ಒಂದು ಲೈಕ್ ಬರ್ಲಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಚಲನಚಿತ್ರ ನಟಿಯೊಬ್ಬಳು ತನ್ನ 18 ವರ್ಷದ ಹುಟ್ಟುಹಬ್ಬವನ್ನು 18 ಬಾರಿ ಆಚರಿಸ್ತಿದ್ಲು. ಇದನ್ನು ನೋಡಿ ಬೇಸತ್ತ ಮಗಳು, ಅಮ್ಮ, ಬರುವ ವರ್ಷನಾದ್ರೂ 1 ವರ್ಷ ಜಾಸ್ತಿ ಮಾಡಿ ಹುಟ್ಟುಹಬ್ಬವನ್ನು ಆಚರಿಸಮ್ಮ, ಯಾಕೆಂದ್ರೆ ಬರುವ ವರ್ಷ ನಂಗೆ 18 ತುಂಬುತ್ತೆ, ಪ್ಲೀಸ್ ಅಮ್ಮ. ಮಗಳ ಪಾಡು ಯಾರಿಗೂ ಬೇಡ ಪಾಪ. ಅಯ್ಯೋ ಅಯ್ಯೋ.